ಸ್ಟ್ರೀಟ್ ಸೈಡಲ್ಲಿ ಸಿಗುವ ಹಂಡ ಪಾವ್ ಮನೆಯಲ್ಲೇ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನಿಮಗೆ ಮಧ್ಯಾಹ್ನ ಏನಾದರೂ ತಿನ್ನಲಿಕ್ಕೆ ಮನಸ್ಸಾದರೆ ಉಂಟಲ್ಲ, ಈ ರೀತಿ ಪಾವ್ ತಂದು ಹಂಡ ಪಾವ್ ಮಾಡ್ಕೊಳ್ಬೋದು. ಬೆಳಿಗ್ಗೆ ಟೈಮ್ ಸಿಗದಿದ್ದರೂ ಮಧ್ಯಾಹ್ನ ಮಾತ್ರ ಇದನ್ನು ಮಾಡ್ಕೊಳ್ಬೋದು. ಮಕ್ಕಳು ಸ್ಕೂಲಲ್ಲಿ ಬಂದಾಗ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಂತಲ್ಲ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಬನ್ನಿ ಇದನ್ನು ಹೇಗೆ ಮಾಡಿದ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ಇವಾಗ ಸ್ಟ್ರೀಟ್ ಸೈಡಲ್ಲಿ ಮಾಡುವ ಹಂಡ ಪಾವ್ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನರೇನ್ಸದ್ದು ಬರ್ಗರ್ ಬನ್ಸ್ ತಗೊಂಡಿದ್ದೀನಿ. ಇದರಲ್ಲಿ 4 ಪೀಸ್ ಉಂಟು, ನೋಡ್ತಾ ಇರ್ಬೋದು. ಹಂಡ ಪಾವ್ ಅಂದರೆ ಹಂಡ ಬೇಕಲ್ವಾ? ನೋಡಿ, ಇದರಲ್ಲಿ 6 ಎಗ್ ಉಂಟು. ಇದರಲ್ಲಿ 4 ತಗೊಳ್ತೀನಿ ನಾನು. ಇವಾಗ ಮೊದಲು ಎಗ್ ಬೇಯಿಸುವ. 4 ಎಗ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ತಿದ್ದೀನಿ. ಎಗ್ ಬೇಯಲಿಕ್ಕೆ 10 ನಿಮಿಷ ತಾಗ್ತದೆ. ಇದು ಎಲ್ರಿಗೂ ಗೊತ್ತುಂಟು, ಆದರೂ ನಾವು ವಿಡಿಯೋ ಮಾಡ್ತಿದ್ವಲ್ಲ, ಹೇಳಲೇಬೇಕಾಗ್ತದೆ. ಹಂಡ ಪಾವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ, 2 ಟೊಮಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇಷ್ಟೇ ಸಾಕು, ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನೂ ಬೇಕಿಲ್ಲ. ಇದರ ಸಿಪ್ಪೆ ಎಲ್ಲ ತೆಗೆದು ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಈರುಳ್ಳಿಯನ್ನು ಉಂಟಲ್ಲ, ಎಷ್ಟು ಸಣ್ಣದು ಆಗ್ತದೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈರುಳ್ಳಿ ಬಾಯಿಯಲ್ಲಿ ಸಿಕ್ಕಬಾರ್ದು. ದೊಡ್ಡದಿದ್ರೆ ಉಂಟಲ್ಲ, ಅದು ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅಂತಲ್ಲ, ಅದು ಬಾಯಿಯಲ್ಲಿ ಸಿಗುವಷ್ಟು ಚೆನ್ನಾಗಾಗಲ್ಲ. ಇಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿದರೆ ತಿನ್ನಲಿಕ್ಕೂ ಚೆನ್ನಾಗಾಗ್ತದೆ. ನೋಡಿ, ಇಷ್ಟು ಸಣ್ಣದಾಗಿ ಬರಬೇಕು. ಇವಾಗ ಈರುಳ್ಳಿ ಕಟ್ ಮಾಡುವ ಪ್ರಾಡಕ್ಟ್ ಎಲ್ಲ ಮೀಶೋದಲ್ಲಿ ಸಿಗ್ತದೆ ಈಸಿಯಾಗಿ. ಅದನ್ನು ಬೇಕಾದರೆ ತಗೊಂಡು ಅದರಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋದು ತೋರಿಸಲಿಲ್ಲ, ಯಾಕೆಂದ್ರೆ ಜಾಸ್ತಿ ತೋರಿಸಿದ್ರೆ ನಮ್ಮ ಆಡಿಯನ್ಸ್ ಎಲ್ಲ ಬೋರ್ ಆಗ್ತಾರೆ ಅಲ್ವಾ? ಅದು ನಮಗೆ ಆಡಿಯನ್ಸ್ ಬೋರ್ ಆಗ್ಲಿಕ್ಕೆ ಇಲ್ಲ, ಅದಕ್ಕೋಸ್ಕರ ನಾನು ಅದನ್ನು ತೋರಿಸಲಿಲ್ಲ. ನಿಮಗೂ ಇಷ್ಟ ಆಗುವ ಹಾಗೆ ಮೇನ್ ಯಾವುದು ತೋರಿಸಲಿಕ್ಕೆ ಉಂಟು ಅದನ್ನು ಮಾತ್ರ ತೋರಿಸೋದು, ಓಕೆನಾ? ಇವಾಗ 1 ಪೀಸ್ ಚೀಸ್ ತಗೊಂಡಿದ್ದೀನಿ. ಇದನ್ನು ಇದರಲ್ಲಿ ತುರಿದುಕೊಳ್ಬೇಕು. ಇದು ತುರಿಯೋದು ಸಣ್ಣದಿದ್ದರೆ ಚೆನ್ನಾಗಿತ್ತು, ನನಗೆ ಅದು ಸಿಗಲಿಲ್ಲ. ಉಂಟು, ಆದರೆ ಎಲ್ಲಿಟ್ಟಿದ್ದೇನೆ ಅಂತ ಸಿಗ್ತಾ ಇಲ್ಲ. ಈಗ ಹುಡುಕಿದ್ರೆ ಎಲ್ಲ ಸೆಕೆಯಲ್ಲಿ ಉಂಟಲ್ಲ, ನೀರು ಹಾಗೆ ಹೋಗ್ತದೆ. ತುಂಬ ಸೆಕೆ ಅಲ್ಲ, ಹುಡುಕಲಿಕ್ಕೆಲ್ಲ ಆಗೋದಿಲ್ಲ, ಅದೆಲ್ಲ ಕಿರಿಕಿರಿ ಕೆಲಸ ಹುಡುಕೋದು. ನೋಡಿ, ಇಷ್ಟು ಚೆಂದ ಬರ್ತಾ ಉಂಟು, ಆದರೆ ಅದು ಸಣ್ಣದರಲ್ಲಿ ಉಂಟಲ್ಲ, ಸ್ವಲ್ಪ ಚೆಂದ ಬರ್ತದೆ. ಉದ್ದವಾಗಿ ತುರಿದರೆ ಉದ್ದಾಗಿ ಬರ್ತದೆ. ಇನ್ನೊಂದು ಪೀಸ್ ಚೀಸ್ ತಗೊಂಡಿದ್ದೀನಿ, ಇದನ್ನು ಕೂಡ ತುರಿದುಕೊಳ್ತಿದ್ದೀನಿ. ಯಾವಾಗ ಬನ್ ಪಾವ್ ಮಾಡಲಿಕ್ಕೆ ಚಾಲು ಮಾಡ್ತೇವೆ ಆವಾಗ ಚೀಸ್ ತುರಿದುಕೊಳ್ಳಿ, ಇಲ್ಲಾದರೆ ಅದು ಸ್ವಲ್ಪ ನೀರಾಗಿ ಹೋಗ್ತದೆ. ಅಲ್ಲಿ ತನಕ ಅದು ಫ್ರೀಸರಲ್ಲೇ ಇರಬೇಕು, ಇಲ್ಲ ಅಂದರೆ ಸ್ವಲ್ಪ ನೀರಾಗ್ತದೆ. ನೀರಾದರೆ ತುರಿಲಿಕ್ಕೆ ಆಗೋದಿಲ್ಲ ಅಷ್ಟೇ, ಮತ್ತೆ ಅಂತ ಇಲ್ಲ. ತುರಿಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ನೀವು ಕಟ್ ಮಾಡಿ ಹಾಕ್ಕೊಳ್ಬೇಕು. ಇವಾಗ ಎಷ್ಟು ತುರಿದುಕೊಂಡು ಇಟ್ಟಿದ್ದೀನಿ, ಇಷ್ಟು ಸಾಕು. ಹೆಗ್ಗೆಲ್ಲ ಬೆಂದಿದೆ, ಇದನ್ನು ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆಲ್ಲ ತೆಗಿಬೇಕು. ಈಗ ಇದನ್ನು 2 ಭಾಗವಾಗಿ ಕಟ್ ಮಾಡ್ತಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಬಾಯ್ಲ್ಡ್ ಎಗ್ಗೆ ಉಂಟಲ್ಲ, ಖಾಲಿ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ತಿಂದರೆ ತುಂಬಾನೇ ಚೆನ್ನಾಗಿರ್ತದೆ. ಯಾರಿಗೆ ಬಾಯ್ಲ್ಡ್ ಎಗ್ ಇಷ್ಟ ಅವರು ಕಮೆಂಟಲ್ಲಿ ಹೇಳಿ, ಓಕೆನಾ? ಈಗ ಇಲ್ಲಿ 2 ಬನ್ ತಗೊಂಡಿದ್ದೀನಿ. ಇವಾಗ ಇದನ್ನು ನೋಡಿ, ಈ ರೀತಿ ಸ್ಲೈಸ್ ಆಗಿ ನಡುವಲ್ಲಿ ಕಟ್ ಮಾಡ್ಕೊಳ್ಬೇಕು. ಕೆಲವು ಬನ್ನಲ್ಲಿ ಬರುವುದಿಲ್ಲ, ಇಲ್ಲಿ ಅವರೇ ಕಟ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಈ ಥರ. ಇವಾಗ ಹಂಡ ಪಾವ್ ಮಾಡಲು ಇಷ್ಟೆಲ್ಲ ಬೇಕಾಗ್ತದೆ. ಇದನ್ನು ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಹಂಡ ಪಾವ್ ರೆಡಿ ಮಾಡ್ಕೊಳ್ಳುವ. ಇವಾಗ ಒಂದು ಪ್ಯಾನ್ಗೆ ಅಮೂಲ್ ಬಟರ್ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಕರಗಬೇಕು. ಬಟರ್ ಎಲ್ಲ ಕರಗಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು, 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ, ಉಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಬಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಇದರ ಮೇಲೇ. ಇವಾಗ ಒಂದೊಂದೇ ಎಗ್ಗನ್ನು ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಕೂಡ ಹೀಗೆ ಉಲ್ಟಾ ಮಾಡಿ ಫ್ರೈ ಮಾಡ್ಕೊಳ್ಳಿ.
ಈಗ ಇನ್ನೊಂದು ಸೈಡ್ ಕೂಡ ಆಗಿದೆ. ಈ ಎಗ್ಗನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಇವಾಗ ಇನ್ನೊಂದು ಬಟರ್ ಹಾಕ್ಕೊಳ್ತಿದ್ದೀನಿ. ಈ ಬಟರ್ ಕೂಡ ಸ್ವಲ್ಪ ಮೆಲ್ಟ್ ಆಗಲಿ. ಈ ಬನ್ ಉಂಟಲ್ಲ, ಇದನ್ನು ಕೂಡ ಹಾಗೆ ಬಟರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ 2 ಬನ್ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ತಿದ್ದೀನಿ. ಇನ್ನು 2 ಸ್ಲೈಸ್ ಉಂಟಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ. ಇವಾಗ ಬನ್ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಲಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಟೊಮಾಟೊ ಕೂಡ ಹಾಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಟಿದ್ದ ಒಂದೊಂದೇ ಅಂಡ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇದಕ್ಕೆ ತುರಿದು ಇಟ್ಕೊಂಡಿದ್ದ ಚೀಸ್ ಕೂಡ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಪೆಪ್ಪರ್ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ ಆಯಿತಾ. ನಿಮಗೆ ಅಷ್ಟು ಖಾರ ಬೇಡ, ಸ್ವಲ್ಪನೇ ಸಾಕಾದರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೇಡಿ. ಇವಾಗ ಇನ್ನೊಂದು ಬನ್ ಉಂಟಲ್ಲ, ಇದನ್ನು ಹೀಗೆ ಪ್ರೆಸ್ ಮಾಡಿ ಹಿಡಿದು ಅದೇ ರೀತಿ ಇನ್ನೊಂದು ಬನ್ನಿಗೂ ಕೂಡ ರೆಡಿ ಮಾಡ್ಕೊಳ್ಳುವ. ಮೊದಲು ಈರುಳ್ಳಿ ಹಾಕ್ಕೊಳ್ಳೋದು, ನಂತರ ಟೊಮಾಟೊ ಹಾಕ್ಕೊಳ್ಳೋದು, ಹೆಗ್ ಹಾಕ್ಕೊಳ್ಳೋದು. ಇಲ್ಲಿ 2 ಹೆಗ್ ಬೇಕಾದರೆ 2 ಹೆಗ್ ಇಟ್ಕೊಳ್ಳಿ, 1 ಹೆಗ್ ಬೇಕಾದರೆ 1 ಹೆಗ್ ಇಟ್ಕೊಳ್ಳಿ ಆಯಿತಾ. ಸ್ವಲ್ಪ ಚೀಸ್ ಹಾಕ್ಕೊಳ್ತಿದ್ದೀನಿ. ಪೆಪ್ಪರ್ ಪೌಡರ್ ಹಾಕಿದರೆ ಸ್ಪೈಸಿಯಾಗಿ ಚೆನ್ನಾಗಿರ್ತದೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಇದರ ಮೇಲೆ ಇನ್ನೊಂದು ಬನ್ ಇಡ್ತೀನಿ. ಇವಾಗ ಇನ್ನೂ 2 ಬನ್ ಇದೆ, ಅದಕ್ಕೂ ಕೂಡ ಹಾಗೆ ಈ ರೀತಿ ಹಂಡವನ್ನು ಇಟ್ಟು ರೀತಿಯಲ್ಲಿ ಏನೆಲ್ಲ ಬೇಕೋ ಅದನ್ನು ಹಾಕಿ ಈ ರೀತಿ ತಯಾರು ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಕೆಲಸ ಮತ್ತೆ ತಿನ್ನೋದು ಅಷ್ಟೇ. ಸ್ಟ್ರೀಟ್ ಸೈಡಲ್ಲಿ ಮಾಡಿದ ಹಂಡ ಪಾವ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ನೋಡಿ ಚೀಸ್ ಎಲ್ಲ ಕರಗಿದೆ ಇಲ್ಲಿ ಒಳಗಡೆ. ತಿನ್ನಲಿಕ್ಕೆ ಅಂತೂ ಮಜಾ ಆಗ್ತದೆ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ನನ್ನ ಹಂಡ ಪಾವ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.